ಹಾಯ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತು ಮಧ್ಯಾಹ್ನ ಪರ್ಪಲಿಂದ ಒಂದು ಆರ್ಡ್ರ್ ಬಂದಿತ್ತು. ಅದನ್ನು ತಗೊಂಡು ಅಂಗಡಿಯಲ್ಲೇ ಇದ್ದೆ ನಾನು. ಇವತ್ತು ನಮ್ಮ ಅತ್ತೆ ಮತ್ತು ಹಸ್ಬೆಂಡು ಆಚೆ ಹೋಗಬೇಕಾಗಿತ್ತು. ಅವ್ರು ಆಚೆ ಹೋಗಿದ್ರು. ಇನ್ನು ನಾನು ಅಂಗಡಿಯಲ್ಲಿ ಕರೆಂಟ್ ಸ್ಟವ್ ಇತ್ತು ಅಂತ ಹೇಳಿ ಅಂಗಡಿಯಲ್ಲೇ ಮ್ಯಾಗಿ ಮಾಡ್ಕೊಂಡಿದ್ದೆ. ಇನ್ನು ಮನೆಗೆ ಬಂದು ಪರ್ಪಲಿಂದ ಬಂದಿರೋ ಆರ್ಡ್ರನ್ನ ತೆಗೆದು ನೋಡ್ತಾ ಇದ್ದೆ. ನಾನು ಸನ್ಸ್ಕ್ರೀನು ಮತ್ತು ಫೇಸ್ ಸಿರಮ್ನ ಬುಕ್ ಮಾಡ್ಕೊಂಡಿದ್ದೆ. ನಾನು ಒಬ್ಬಳಿಗೆ ಅಂತ ಹೇಳಿ ರಾಗಿ ದೋಸೆ ಮಾಡೋಣ ಅಂತ ನೋಡಿದ್ರೆ ಅದು ಒಂದು 2-3 ಚೆನ್ನಾಗಿ ಬಂದಿಲ್ಲ. ಆಮೇಲೆ ಒಂದು ಐಡಿಯಾ ಬಂತು ಹೇಗೆ ಮಾಡಬೇಕು ಅಂತ ಹೇಳಿ. ಆಮೇಲೆ ಚೆನ್ನಾಗಿ ಬಂತು. ಇನ್ನು ದೋಸೆಗೆ ಅಂತ ಹೇಳಿ ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೆ. ಇನ್ನು ಊಟ ಎಲ್ಲ ತಿಂದ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಪಾತ್ರೆ ಎಲ್ಲ ತೊಳೆದು ಮತ್ತು ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಈಗಲೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳಿ ಎಲ್ಲ ಇವಾಗಲೇ ಮಾಡ್ಕೊಂಡಿದ್ದೆ. ಇನ್ನು ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಫಿ ಮಾಡಿಕೊಂಡು ಕುಡಿದೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತು ಮಧ್ಯಾಹ್ನ ಪರ್ಪಲಿಂದ ಒಂದು ಆರ್ಡ್ರ್ ಬಂದಿತ್ತು. ಅದನ್ನು ತಗೊಂಡು ಅಂಗಡಿಯಲ್ಲೇ ಇದ್ದೆ ನಾನು. ಇವತ್ತು ನಮ್ಮ ಅತ್ತೆ ಮತ್ತು ಹಸ್ಬೆಂಡು ಆಚೆ ಹೋಗಬೇಕಾಗಿತ್ತು. ಅವ್ರು ಆಚೆ ಹೋಗಿದ್ರು. ಇನ್ನು ನಾನು ಅಂಗಡಿಯಲ್ಲಿ ಕರೆಂಟ್ ಸ್ಟವ್ ಇತ್ತು ಅಂತ ಹೇಳಿ ಅಂಗಡಿಯಲ್ಲೇ ಮ್ಯಾಗಿ ಮಾಡ್ಕೊಂಡಿದ್ದೆ. ಇನ್ನು ಮನೆಗೆ ಬಂದು ಪರ್ಪಲಿಂದ ಬಂದಿರೋ ಆರ್ಡ್ರನ್ನ ತೆಗೆದು ನೋಡ್ತಾ ಇದ್ದೆ. ನಾನು ಸನ್ಸ್ಕ್ರೀನು ಮತ್ತು ಫೇಸ್ ಸಿರಮ್ನ ಬುಕ್ ಮಾಡ್ಕೊಂಡಿದ್ದೆ. ನಾನು ಒಬ್ಬಳಿಗೆ ಅಂತ ಹೇಳಿ ರಾಗಿ ದೋಸೆ ಮಾಡೋಣ ಅಂತ ನೋಡಿದ್ರೆ ಅದು ಒಂದು 2-3 ಚೆನ್ನಾಗಿ ಬಂದಿಲ್ಲ. ಆಮೇಲೆ ಒಂದು ಐಡಿಯಾ ಬಂತು ಹೇಗೆ ಮಾಡಬೇಕು ಅಂತ ಹೇಳಿ. ಆಮೇಲೆ ಚೆನ್ನಾಗಿ ಬಂತು. ಇನ್ನು ದೋಸೆಗೆ ಅಂತ ಹೇಳಿ ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೆ. ಇನ್ನು ಊಟ ಎಲ್ಲ ತಿಂದ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಪಾತ್ರೆ ಎಲ್ಲ ತೊಳೆದು ಮತ್ತು ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಈಗಲೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳಿ ಎಲ್ಲ ಇವಾಗಲೇ ಮಾಡ್ಕೊಂಡಿದ್ದೆ. ಇನ್ನು ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಫಿ ಮಾಡಿಕೊಂಡು ಕುಡಿದೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.